ಇವತ್ತೇನು ಈ ಚನ್ನಪಟ್ಟಣ ರೇಷ್ಮೆ ಮಾರುಕಟ್ಟೆಯಲ್ಲಿ ರೀಲರ್ಸು ಮತ್ತು ರೈತರ ಮಧ್ಯೆ ಸ್ವಲ್ಪ ಬಿರುಕುಂಟಾಗಿ ಸರ್ಕಾರಿ ಅಧಿಕಾರಿಗಳಿಗೇನು ನೋಟಿಸ್ ಕೊಟ್ಟು ರೀಲರ್ಸು ಯಾವುದೋ ಒಂದು ವಿಚಾರದ ಮೇಲೆ ಅವರು ಆಕ್ಷನ್ ತಗೊಂಡಿಲ್ಲ. ಸಾಲದ ಇನ್ಸ್ಪೆಕ್ಟ್ರೂ ಇವತ್ತಿಲ್ಲ ಈ ಮಾರ್ಕೆಟಲ್ಲಿ. ಅದರಿಂದ ರೈತರಿಗೂ ಇವ್ರಿಗೂ ಕ್ಲಾಸ್ ಆಗಿ ರೀಲರ್ಸ್ ಎಲ್ಲ ಆಕ್ಷನ್ ಮಾಡ್ದೇ ಹೊರಟೋಗಿದ್ರು. ಬೇರೆಯವರು ಯಾರೋ ಬಂದು ಗೂಡು ತಗೊಂಡೋಗ್ತಾರೆ ಅನ್ನೋದೇ ಮೇಯ್ನ್ ಸಮಸ್ಯೆ. ನಮಗೆ ತೊಂದರೆ ಆಗ್ತದೆ, ನಮಗೆ ಗೂಡು ಸಿಗ್ತಾ ಇಲ್ಲ. ನಾವು ಬೇರೆಯವ್ರು ಬಂದರೆ ನಾವು ಅವರು ಬೇರೆಯವರು ಮಾರ್ಕೊಂತಾರೆ, ಅವರು ಎಲ್ಲ ಇಂಡಸ್ಟ್ರಿ ಎಲ್ಲ ಮುಚ್ಚವ್ರು ಏನೋ ವಿಚಾರ. ಅದಕ್ಕೀಗ ನಾವೇನು ಹೇಳಿದ್ದೀವಿ ಇನ್ಸ್ಪೆಕ್ಟ್ರಿಗೆ ಅಂತ ಅಂದರೆ, JD ಅವರು ನೀವು ಹೋಗಿ ನೋಡಿ, ಯಾರು ಆ ಥರ ಏನಾರು ಆಗಿದ್ರೆ ರೈತರಿಗೆ ಅನಾನುಕೂಲ ಆಗುವಂಥ ಯಾವ ವ್ಯವಸ್ಥೆನೂ ಬೇಕಿಲ್ಲ. ಯಾರೇ ಬಂದು ತಗೊಳ್ಳಿ ಕೂಡ ರೈತರಿಗೆ ರೈತರ ವ್ಯವಸ್ಥೆ ಸರಿಯಾಗಿರಬೇಕು, ಅವರಿಗೆ ಉತ್ತಮವಾದ ಬೆಂಬಲ ಬೆಲೆ ಸಿಗಬೇಕು ಅನ್ನೋದೇ ನಮ್ಮ ಆಸೆ. ಏನಾರು ಮತ್ತೆ ಇನ್ನೇನಾರ ಇದೇ ಥರ ಏನಾರ ರೈತರಿಗೂ ರೀಲರ್ಸ್ಗೂ ಏನಾರು ಇದಾಯ್ತು ಅಂತ ಅಂದರೆ ನಾವು ಮಾರ್ಕೆಟ್ಗೆ ಬೀಗ ಹಾಕ್ಕೊಂಡು ನಾವು ಬೇರೆ ವ್ಯವಸ್ಥೆನ ನಾವು ಮಾಡ್ಕೊಳ್ಳೋಕೆ ನಾವು ರೆಡಿ ಇವತ್ತು ರೇಟು ಭಾಳ ಕಮ್ಮಿ ಕೂಗವ್ರೆ ಅಂದರು. ಈಗ 10,000 ಈಗ 250 ಕರೆದವ್ರಂತೆ. ಇವಾಗಿನ ರೇಟ್ ಏನಾಗ್ತದೆ ಫರ್ದರ್ ನೋಡೋಣ. ರೀಲರ್ ಆ ಥರ ಯಾರೋ 2-3 ಜನ ಕರೆದಿದ್ರಂತೆ, ಈಗೆಲ್ಲ ಬಂದವ್ರೆ. ಈಗ ಶುರುವಾಗುತ್ತೆ. ಈ ರೇಟ್ ನೋಡಿಕೊಂಡು ಈ ರೇಟ್ ಮತ್ತೆ ಏನಾರು ಹಂಗೆ ಆಯ್ತು ಅಂದರೆ ತಿರ್ಗಾ ಇದನ್ನು ಬಂದ್ ಮಾಡ್ತೀವಿ.